ಈಗ ಪತ್ತೆ ಆಗಿದೆ. ಸ್ಥಳದಲ್ಲಿ ಬ್ಲಾಸ್ಟ್ಗೆ ಬೇಕಾದ ಸರ್ಕ್ಯೂಟ್ಗಳು ಪತ್ತೆಯಾಗಿದ್ದಾವೆ. ಸರ್ಕ್ಯೂಟ್ನಲ್ಲಿ ಟೈಮರ್ ಮತ್ತು ಡೇಟ್ ಫಿಕ್ಸ್ಗೆ ಸಿದ್ಧತೆಯನ್ನ ಮಾಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಡೆಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಬ್ಲಾಸ್ಟ್ ಆಗ್ತಾ ಇತ್ತು. ಆದರೆ ಇದುವರೆಗೂ ಕೇವಲ ಜಿಲೆಟಿನ್ ಪತ್ತೆ ಎನ್ನಲಾಗುತ್ತಿದೆ. ಸ್ಥಳದಲ್ಲಿ ಬ್ಲಾಸ್ಟ್ಗೆ ಬೇಕಾದ ಸರ್ಕ್ಯೂಟ್ಗಳು ಕೂಡ ಪತ್ತೆಯಾಗಿರುವಂಥ ಆತಂಕಕಾರಿ ವಿಚಾರ ಬಯಲಾಗಿದೆ. ಸರ್ಕ್ಯೂಟ್ನಲ್ಲಿ ಟೈಮರ್ ಮತ್ತು ಡೇಟ್ ಫಿಕ್ಸ್ಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಆದರೆ ಅವರಿಗೆ ಯಾರು ಈ ಕಿರಾತಕರಿದ್ರು, ಯಾರು ಈ ಆಗಂತುಕರು ಬ್ಲಾಸ್ಟ್ ಮಾಡೋದಕ್ಕೆ ಹೊರಟಿದ್ರು, ಅವರಿಗೆ ಅಲ್ಲಿ ಸರಿಯಾದ ಪ್ಲ್ಯಾನ್ ಆಗಿರಲಿಲ್ಲ. ಹಾಗಾಗಿ ಅವರ ಪ್ಲ್ಯಾನ್ ಟುಸ್ಸಾಯಿತು. ಇಲ್ಲದೆ ಹೋದರೆ ಬಹಳ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಕಗ್ಗಲಿಪುರದ ಆ ಮಾರ್ಗದಲ್ಲಿ ದೊಡ್ಡ ದುರಂತವೇ ಆಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂಥ ರಸ್ತೆಯಲ್ಲಿ ಬಹುಶಃ ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಿದ್ರೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು, ಭಾಳ ದೊಡ್ಡ ದುರಂತ ಆಗ್ತಾ ಇತ್ತು. ಇಡೀ ದೇಶವೇ ತಿರುಗಿ ನೋಡುವಂಥ ಘಟನೆ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಹಂಗಾಗಿಲ್ಲ. ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಅಲ್ಲಿ ಎಲ್ಲವನ್ನೂ ಈಗ ಪರಿಶೀಲನೆ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲಿವರೆಗೂ ಏನೇನು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ? ಪೊಲೀಸರ ತನಿಖೆ ಯಾವ್ಯಾವ ಆಯಾಮಗಳಲ್ಲಿ ಸಾಗ್ತಾ ಇದೆ? ಏನಿದೆ ನಿಮ್ಮ ಹತ್ರ ಇಲ್ಲಿವರೆಗಿನ ಮಾಹಿತಿ ಅಭಿಷೇಕ್? ಎಸ್, ಇಲ್ಲಿಯವರೆಗೂ ಒಂದು ಹೈಡ್ ಮಾಡುವಂತಹ ಮುಖಾಂತರ ಆ ಬಾಕ್ಸ್ನಲ್ಲಿ ಬರೀ ಜಿಲೆಟಿನ್ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ನಂತರ ಅದರಲ್ಲಿ ಕರ್ಪೂರ ಕೂಡ ಇರುವಂಥದ್ದು ಮತ್ತು ಬೆಂಕಿ ಕಡ್ಡಿಗಳೇನಿದೆ ಅದು ಕೂಡ ಪತ್ತೆಯಾಗಿದೆ. ಅದು ಅಲ್ಲದೆ ಇನ್ನು ಉಳಿದಂತಹ ಅಂದರೆ ಅದನ್ನು ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಕೂಡ ಸಿಕ್ಕಿರುವಂತಹ ಒಂದು ಕಾರಣ, ಅಂದರೆ ಒಂದಷ್ಟು ಸ್ಫೋಟಕಕ್ಕೆ ವೈರ್ಗಳಾಗಿರಬಹುದು, ಬ್ಯಾಟ್ರಿಗಳಾಗಿರಬಹುದು, ಎಲ್ಲವೂ ಕೂಡ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಇದೊಂದು ಉದ್ದೇಶಪೂರ್ವಕವಾದಂತಹ ಒಂದು ಕೃತ್ಯ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅನ್ನುವಂತಹ ಒಂದು ಪತ್ತೆ ಕಾರ್ಯ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದನ್ನು ಬೈ ಮಿಸ್ಸಾಗಿ ಯಾರೋ ಬೀಳಿಸ್ಕೊಂಡು ಹೋಗಿರಬಹುದು ಅನ್ನುವಂತಹ ಆ್ಯಂಗಲ್ನಲ್ಲಿಯೂ ಕೂಡ ಪೊಲೀಸರು ಪತ್ತೆ ಕಾರ್ಯವನ್ನು ಇದಾಗಿರಬಹುದು. ಆದರೆ ಈಗ ಆ ಆ್ಯಂಗಲ್ನ ಹೊರತುಪಡಿಸಿ ಇದನ್ನು ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನು ಅಂದರೆ ಸ್ಫೋಟವನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಫಿಕ್ಸ್ಡ್ ಅಂದರೆ ಜಿಲೆಟಿನ್ಗಳನ್ನು ಹಾಕಿರುವಂಥದ್ದು ಮತ್ತು ಅದರಲ್ಲಿ ಕರ್ಪೂರವನ್ನು ಹಾಕಿರುವಂಥದ್ದು ಮತ್ತು ಬೆಂಕಿ ಕಡ್ಡಿ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅಂತ ಗೊತ್ತಾಗುತ್ತೆ. ಹಾಗಾದರೆ ಇದನ್ನು ಅಲ್ಲಿ ಇಟ್ಟಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಈಗ ಪ್ರಮುಖವಾದಂತಹ ಒಂದು ಪ್ರಶ್ನೆಯಾಗಿದೆ. ಯಾಕಂದರೆ ಕೆಲವೇ ಅಂತರಗಳಲ್ಲಿ ಅಂದರೆ ರಸ್ತೆಯಲ್ಲಿ ಕ್ಯಾನ್ವೆ ಹೋಗುವಂತಹ 25 ಮೀಟರ್ ಅಂತರದಲ್ಲಿ ಈ ಒಂದು ಬಾಕ್ಸ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಇದೊಂದು ಮೇಜರ್ ಇಶ್ಯೂ ಅಂತ ಅನ್ನಿಸಿಕೊಳ್ಳುತ್ತೆ. ಈಗ ಸದ್ಯ ಕೇಂದ್ರ ತನಿಖಾ ತಂಡ ಈಗಾಗಲೇ ನಿನ್ನೆ ಮಧ್ಯಾಹ್ನವಷ್ಟೇ ಬಂದು ಒಂದು ವಿಚಾರಣೆ ನಡೆಸುವಂಥದ್ದು ಮತ್ತು ಅಲ್ಲಿರುವಂತಹ ಫುಟೇಜ್ಗಳನ್ನು ಅಂದರೆ ವಿಡಿಯೋ ಫುಟೇಜ್ಗಳನ್ನು ತೆಗೆದುಕೊಂಡಿದೆ ಮತ್ತು ಅಲ್ಲಿ ಸಿಕ್ಕಿರುವಂತಹ ಬಾಕ್ಸ್ಗಳನ್ನು ಪರಿಶೀಲನೆ ನಡೆಸುವಂಥ ಅಂದರೆ ಸ್ಫೋಟಕದ ತೀವ್ರತೆ ಎಷ್ಟಿರಬಹುದು ಒಂದು ಅಂದಾಜಿಸುವಷ್ಟರ ಮಟ್ಟಿಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಮಾಡಿದ್ದಾರೆ. IB ಅಧಿಕಾರಿಗಳು ಕೂಡ ನಿನ್ನೆ ಬಂದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಂತರ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗೆ ಬಂದಂತಹ ಸ್ಲೀಪರ್ ಟೆರರ್ ಸಿಂಪಥೈಸರ್ಸ್ ಆಗಿರಬಹುದು, ಸ್ಲೀಪರ್ ಸೆಲ್ಸ್ಗಳಾಗಿರಬಹುದು, ಅವರ ಬಗ್ಗೆ ವಿಚಾರಣೆಯನ್ನು ನಡೆಸುವಂತಹ ಒಂದು ಅಂದರೆ ಅವರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಈಗಾಗಲೇ ರಾ ಏಜೆನ್ಸಿ ಕೂಡ ಮಾಡ್ತಾ ಇದೆ ಮತ್ತು ಇಂಟೆಲಿಜೆಂಟ್ ಬ್ಯೂರೋ ಏನಿದೆ ಅದು ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಗರದ ಅಂದರೆ ರಾಜ್ಯದ IST ಏನಿದೆ ಅದು ಕೂಡ ತಮ್ಮ ಬಳಿ ಇರುವಂತಹ ಡಾಟಾವನ್ನು ಕೇಂದ್ರ ತನಿಖಾ ಸಂಸ್ಥೆಗೆ ನೀಡುವಂತಹ ಮುಖಾಂತರ ಸಹಕಾರವನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇಷ್ಟರ ಮಟ್ಟಿಗೆ ಅಂದರೆ ಈ ಒಂದು ಇಡೀ ಪೊಲೀಸ್ ಫೋರ್ಸ್ ಏನಿದೆ ಈಗ ಯಾರು ಒಂದು ಕೃತ್ಯದ ಹಿಂದೆ ಇದ್ದಾರೆ ಮತ್ತು ಆತ ಯಾರು ಅನ್ನುವಂತಹ ವಿಚಾರವಾಗಿ ಹಿಂದೆ ಬಿದ್ದಿರುವಂತಹ ಕಾರಣದಿಂದಾಗಿ ಆದಷ್ಟು ಬೇಗ ಅವನನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ತಮಿಳುನಾಡಿಗೆ ಒಂದು ವಿಂಗ್ ಹೋಗಿದೆ. ನಂತರ ಬೇರೆ ಬೇರೆ ರಾಜ್ಯಗಳಿಗೆ ಅಂದರೆ ಯಾವ ಒಂದು ಶಂಕೆ ಇರುತ್ತೆ ಆ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ವಿವಿಧ ತಂಡಗಳನ್ನು ಈಗಾಗಲೇ ಕಳಿಸುವಂತಹ ಮುಖಾಂತರ ಇದರ ಹಿಂದಿನ ಈ ಒಂದು ಷಡ್ಯಂತ್ರವನ್ನು ಮಾಡಿದಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಪ್ರಮುಖವಾಗಿ ಪ್ರಧಾನಿ Z+ ಭದ್ರತೆಯನ್ನು ಮೀರಿ ಈ ರೀತಿಯಾದಂತಹ ಒಂದು ವಸ್ತುಗಳನ್ನು ಹಾಕುವಂತಹ ಕೆಲಸಗಳನ್ನು ಮತ್ತು ಅಲ್ಲಿ ಪ್ಲಾಂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ವೆಲ್ ಟ್ರೈನ್ಡ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಅಷ್ಟೇ ಈ ರೀತಿಯಾದಂತಹ ಒಂದು ಅಂದರೆ ಈಗ ಸದ್ಯ ಯಾರು ಅನ್ನುವಂತಹ ವಿಚಾರವಾಗಿ ಅವರ ಹಿಂದೆ ಪೊಲೀಸರು ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಈಗ ಪತ್ತೆ ಆಗಿದೆ. ಸ್ಥಳದಲ್ಲಿ ಬ್ಲಾಸ್ಟ್ಗೆ ಬೇಕಾದ ಸರ್ಕ್ಯೂಟ್ಗಳು ಪತ್ತೆಯಾಗಿದ್ದಾವೆ. ಸರ್ಕ್ಯೂಟ್ನಲ್ಲಿ ಟೈಮರ್ ಮತ್ತು ಡೇಟ್ ಫಿಕ್ಸ್ಗೆ ಸಿದ್ಧತೆಯನ್ನು ಮಾಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಡೆಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದರೆ ಬ್ಲಾಸ್ಟ್ ಆಗ್ತಾ ಇತ್ತು. ಆದರೆ
ಇದುವರೆಗೂ ಕೇವಲ ಜಿಲೆಟಿನ್ ಪತ್ತೆ ಎನ್ನಲಾಗುತ್ತಿದೆ. ಸ್ಥಳದಲ್ಲಿ ಬ್ಲಾಸ್ಟ್ಗೆ ಬೇಕಾದ ಸರ್ಕ್ಯೂಟ್ಗಳು ಕೂಡ ಪತ್ತೆ ಆಗಿರುವಂಥ ಆತಂಕಕಾರಿ ವಿಚಾರ ಬಯಲಾಗಿದೆ. ಸರ್ಕ್ಯೂಟ್ನಲ್ಲಿ ಟೈಮರ್ ಮತ್ತು ಡೇಟ್ ಫಿಕ್ಸ್ಗೆ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಅವರಿಗೆ ಯಾರು ಈ ಕಿರಾತಕರಿದ್ರು, ಯಾರು ಈ ಆಗಂತುಕರು ಬ್ಲಾಸ್ಟ್ ಮಾಡೋದಕ್ಕೆ ಹೊರಟಿದ್ರು, ಅವರಿಗೆ ಅಲ್ಲಿ ಸರಿಯಾದ ಪ್ಲ್ಯಾನ್ ಆಗಿರಲಿಲ್ಲ. ಹಾಗಾಗಿ ಅವರ ಪ್ಲ್ಯಾನ್ ಟುಸ್ಸಾಯಿತು. ಇಲ್ಲದೆ ಹೋದರೆ ಬಹಳ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಕಗ್ಗಲಿಪುರದ ಆ ಮಾರ್ಗದಲ್ಲಿ ದೊಡ್ಡ ದುರಂತವೇ ಆಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂಥ ರಸ್ತೆಯಲ್ಲಿ ಬಹುಶಃ ಅವರೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ದಿದ್ರೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು, ಭಾಳ ದೊಡ್ಡ ದುರಂತ ಆಗ್ತಾ ಇತ್ತು. ಇಡೀ ದೇಶವೇ ತಿರುಗಿ ನೋಡುವಂಥ ಘಟನೆ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಹಂಗಾಗಿಲ್ಲ. ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಅಲ್ಲಿ ಎಲ್ಲವನ್ನೂ ಈಗ ಪರಿಶೀಲನೆ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇಲ್ಲಿವರೆಗೂ ಏನೇನು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ? ಪೊಲೀಸರ ತನಿಖೆ ಯಾವ್ಯಾವ ಆಯಾಮಗಳಲ್ಲಿ ಸಾಗ್ತಾ ಇದೆ? ಏನಿದೆ ನಿಮ್ಮ ಹತ್ರ ಇಲ್ಲಿವರೆಗಿನ ಮಾಹಿತಿ ಅಭಿಷೇಕ್? ಇಲ್ಲಿಯವರೆಗೂ ಒಂದು ಹೈಡ್ ಮಾಡುವಂತಹ ಮುಖಾಂತರ ಆ ಬಾಕ್ಸ್ನಲ್ಲಿ ಬರೀ ಜಿಲೆಟಿನ್ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ನಂತರ ಅದರಲ್ಲಿ ಕರ್ಪೂರ ಕೂಡ ಇರುವಂಥದ್ದು ಮತ್ತು ಬೆಂಕಿ ಕಡ್ಡಿಗಳೇನಿದೆ ಅದು ಕೂಡ ಪತ್ತೆಯಾಗಿದೆ. ಅದು ಅಲ್ಲದೆ ಇನ್ನು ಉಳಿದಂತಹ ಅಂದರೆ ಅದನ್ನು ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಕೂಡ ಸಿಕ್ಕಿರುವಂತಹ ಒಂದು ಕಾರಣ, ಅಂದರೆ ಒಂದಷ್ಟು ಸ್ಫೋಟಕಕ್ಕೆ ವೈರ್ಗಳಾಗಿರಬಹುದು, ಬ್ಯಾಟ್ರಿಗಳಾಗಿರಬಹುದು, ಎಲ್ಲವೂ ಕೂಡ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಇದೊಂದು ಉದ್ದೇಶಪೂರ್ವಕವಾದಂತಹ ಒಂದು ಕೃತ್ಯ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅನ್ನುವಂತಹ ಒಂದು ಪತ್ತೆ ಕಾರ್ಯ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದನ್ನು ಬೈ ಮಿಸ್ಸಾಗಿ ಯಾರೋ ಬೀಳಿಸ್ಕೊಂಡು ಹೋಗಿರಬಹುದು ಅನ್ನುವಂತಹ ಆ್ಯಂಗಲ್ನಲ್ಲಿಯೂ ಕೂಡ ಪೊಲೀಸರು ಪತ್ತೆ ಕಾರ್ಯವನ್ನು ಇದಾಗಿರಬಹುದು. ಆದರೆ ಈಗ ಆ ಆ್ಯಂಗಲ್ನ ಹೊರತುಪಡಿಸಿ ಇದನ್ನು ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನು ಅಂದರೆ ಸ್ಫೋಟವನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಫಿಕ್ಸ್ಡ್ ಅಂದರೆ ಜಿಲೆಟಿನ್ಗಳನ್ನು ಹಾಕಿರುವಂಥದ್ದು ಮತ್ತು ಅದರಲ್ಲಿ ಕರ್ಪೂರವನ್ನು ಹಾಕಿರುವಂಥದ್ದು ಮತ್ತು ಬೆಂಕಿ ಕಡ್ಡಿ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅಂತ ಗೊತ್ತಾಗುತ್ತೆ. ಹಾಗಾದರೆ ಇದನ್ನು ಅಲ್ಲಿ ಇಟ್ಟಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಈಗ ಪ್ರಮುಖವಾದಂತಹ ಒಂದು ಪ್ರಶ್ನೆಯಾಗಿದೆ. ಯಾಕಂದರೆ ಕೆಲವೇ ಅಂತರಗಳಲ್ಲಿ ಅಂದರೆ ರಸ್ತೆಯಲ್ಲಿ ಕ್ಯಾನ್ವೆ ಹೋಗುವಂತಹ 25 ಮೀಟರ್ ಅಂತರದಲ್ಲಿ ಈ ಒಂದು ಬಾಕ್ಸ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಇದೊಂದು ಮೇಜರ್ ಇಶ್ಯೂ ಅಂತ ಅನ್ನಿಸಿಕೊಳ್ಳುತ್ತೆ. ಈಗ ಸದ್ಯ ಕೇಂದ್ರ ತನಿಖಾ ತಂಡ ಈಗಾಗಲೇ ನಿನ್ನೆ ಮಧ್ಯಾಹ್ನವಷ್ಟೇ ಬಂದು ಒಂದು ವಿಚಾರಣೆ ನಡೆಸುವಂಥದ್ದು ಮತ್ತು ಅಲ್ಲಿರುವಂತಹ ಫುಟೇಜ್ಗಳನ್ನು ಅಂದರೆ ವಿಡಿಯೋ ಫುಟೇಜ್ಗಳನ್ನು ತೆಗೆದುಕೊಂಡಿದೆ ಮತ್ತು ಅಲ್ಲಿ ಸಿಕ್ಕಿರುವಂತಹ ಬಾಕ್ಸ್ಗಳನ್ನು ಪರಿಶೀಲನೆ ನಡೆಸುವಂಥ ಅಂದರೆ ಸ್ಫೋಟಕದ ತೀವ್ರತೆ ಎಷ್ಟಿರಬಹುದು ಒಂದು ಅಂದಾಜಿಸುವಷ್ಟರ ಮಟ್ಟಿಗೆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಮಾಡಿದ್ದಾರೆ. IB ಅಧಿಕಾರಿಗಳು ಕೂಡ ನಿನ್ನೆ ಬಂದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಂತರ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗೆ ಬಂದಂತಹ ಸ್ಲೀಪರ್ ಟೆರರ್ ಸಿಂಪಥೈಸರ್ಸ್ ಆಗಿರಬಹುದು, ಸ್ಲೀಪರ್ ಸೆಲ್ಸ್ಗಳಾಗಿರಬಹುದು, ಅವರ ಬಗ್ಗೆ ವಿಚಾರಣೆಯನ್ನು ನಡೆಸುವಂತಹ ಒಂದು ಅಂದರೆ ಅವರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಈಗಾಗಲೇ ರಾ ಏಜೆನ್ಸಿ ಕೂಡ ಮಾಡ್ತಾ ಇದೆ ಮತ್ತು ಇಂಟೆಲಿಜೆಂಟ್ ಬ್ಯೂರೋ ಏನಿದೆ ಅದು ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಗರದ ಅಂದರೆ ರಾಜ್ಯದ IST ಏನಿದೆ ಅದು ಕೂಡ ತಮ್ಮ ಬಳಿ ಇರುವಂತಹ ಡಾಟಾವನ್ನು ಕೇಂದ್ರ ತನಿಖಾ ಸಂಸ್ಥೆಗೆ ನೀಡುವಂತಹ ಮುಖಾಂತರ ಸಹಕಾರವನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಇಷ್ಟರ ಮಟ್ಟಿಗೆ ಅಂದರೆ ಈ ಒಂದು ಇಡೀ ಪೊಲೀಸ್ ಫೋರ್ಸ್ ಏನಿದೆ ಈಗ ಯಾರು ಒಂದು ಕೃತ್ಯದ ಹಿಂದೆ ಇದ್ದಾರೆ ಮತ್ತು ಆತ ಯಾರು ಅನ್ನುವಂತಹ ವಿಚಾರವಾಗಿ ಹಿಂದೆ ಬಿದ್ದಿರುವಂತಹ ಕಾರಣದಿಂದಾಗಿ ಆದಷ್ಟು ಬೇಗ ಅವನನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ತಮಿಳುನಾಡಿಗೆ ಒಂದು ವಿಂಗ್ ಹೋಗಿದೆ. ನಂತರ ಬೇರೆ ಬೇರೆ ರಾಜ್ಯಗಳಿಗೆ ಅಂದರೆ ಯಾವ ಒಂದು ಶಂಕೆ ಇರುತ್ತೆ ಆ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ವಿವಿಧ ತಂಡಗಳನ್ನು ಈಗಾಗಲೇ ಕಳಿಸುವಂತಹ ಮುಖಾಂತರ ಇದರ ಹಿಂದಿನ ಈ ಒಂದು ಷಡ್ಯಂತ್ರವನ್ನು ಮಾಡಿದಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಪ್ರಮುಖವಾಗಿ ಪ್ರಧಾನಿ Z+ ಭದ್ರತೆಯನ್ನು ಮೀರಿ ಈ ರೀತಿಯಾದಂತಹ ಒಂದು ವಸ್ತುಗಳನ್ನು ಹಾಕುವಂತಹ ಕೆಲಸಗಳನ್ನು ಮತ್ತು ಅಲ್ಲಿ ಪ್ಲಾಂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ವೆಲ್ ಟ್ರೈನ್ಡ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಅಷ್ಟೇ ಈ ರೀತಿಯಾದಂತಹ ಒಂದು ಅಂದರೆ ಈಗ ಸದ್ಯ ಯಾರು ಅನ್ನುವಂತಹ ವಿಚಾರವಾಗಿ ಅವರ ಹಿಂದೆ ಪೊಲೀಸರು ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.